ಶಿವಾನಂದ್ ಬಂದಾಗ ಎಂಜಾಯ್ ಮಾಡ್ತೀವಿ, ಹೋಗ್ತೀವಿ, ತುಂಬ ಅದ್ಭುತವಾಗಿ ಸೆಲೆಬ್ರೇಷನ್ ಎಲ್ಲ ಮಾಡ್ತೀವಿ. ಬಟ್ ಇವಾಗಲೂ ಥಿಯೇಟ್ರಿಂದ ಆಚೆ ಕಾಲಿಟ್ರೆ ನಮಗೆ ಎದೆಯಲ್ಲಿ ಇನ್ನೊಂದು ನೋವು ಏನಂತಂದರೆ ಅಪ್ಪು ಸರ್ ಅಣ್ಣ. ಅವರೊಬ್ರು ಇದ್ದಿದ್ರೆ ಇಂಡಸ್ಟ್ರಿ ಲೆವೆಲ್ ಬೇರೆ ಅಣ್ಣ, ಅದು ತೂಕನೇ ಬೇರೆ. ಯಾವ ಅಣ್ಣ ಆಲ್ರೌಂಡ್ ಸಿಗ್ತಾನೆ, ಮಾಸ್ಟರ್ ಪೀಸ್ ಅದಣ್ಣ, ಒಂದೇ ಒಂದು ಮಾಸ್ಟರ್ ಪೀಸು. ಆ ಮಾಸ್ಟರ್ ಪೀಸ್ನ ಇವತ್ತು ಮಿಸ್ ಮಾಡ್ಕೊಂಡಿದ್ದೀವಿ, ನಾವು ಸಾಯೋ ತನಕ ಅದು ಮಿಸ್ ಮಾಡ್ಕೊಳ್ತೀವಿ ಅಣ್ಣ. ಅದು ಒಂದು ಇದ್ದಿದ್ರೆ ಅಣ್ಣ ಇಂಡಸ್ಟ್ರಿ ತೂಕನೇ ಬೇರೆ, ಶಿವಣ್ಣ ಪವರೇ ಬೇರೆ ಆಗ್ತಿತ್ತು. ಇನ್ನು ನೆಕ್ಸ್ಟ್ ಲೆವೆಲ್ ಬರೋ ಮೂವಿ ಮಾತ್ರ ಜೀವನದಲ್ಲಿ ಶಿವಣ್ಣ ಅಂತರ ನೋಡೋಕೆ ಯಾರಿಗೂ ಆಗಲ್ಲ. ಸೀರಿಯಸ್ಲಿ ನಮ್ಮ ಬಾಸ್ ಒಪ್ಪು ಇದ್ರು, ಅವ್ರು ಬಿಡೋರು ಇವಾಗ ಇಲ್ಲ. ಸರ್ ಅಪ್ಪು ಬಾಸ್ ಎನರ್ಜಿ ಶಿವಣ್ಣನಿಗೆ ಕೊಟ್ಟೋಗಿದ್ದಾರೆ. ಆರಾಮಾಗಿರಿ. ಶಿವಣ್ಣ ಇನ್ನ 20 ವರ್ಷ ಅಲ್ಲ 50 ವರ್ಷ, ಅವ್ರಿಗೆ 63 ವರ್ಷ, ಇನ್ನ 40 ವರ್ಷ ಬದುಕ್ತಾರ ಅವರು. ಸರಿನಾ? ಅಪ್ಪು ಬಾಸ್ ಎನರ್ಜಿ ಕೊಟ್ಟೋಗಿದ್ದಾರೆ. ಅವರು ಅಪ್ಪು ಫ್ಯಾನು ಫುಲ್ಲು. ಶಿವಣ್ಣ ಅವರು, ನಾನು ವಿಷ್ಣು ಮಂಜು ಅಂತ ಹೇಳ್ಬಿಟ್ಟು ಎಲ್ಲರೂ ಇದ್ದೀವಿ. ಗೋವಿಂದರಾಜ್ ಅಂತ ನನ್ನ ಹೆಸರು. ನೋಡಿ ಇಲ್ಲಿ ಫುಲ್ಲು ಚೆನ್ನೈ ನಟ್ಟಿ ನಮ್ಮದು ಊರು. ನಮ್ಮ ಹುಡುಗ ಫುಲ್ಲು ಅಪ್ಪು ಫ್ಯಾನ್ ಆಗ್ಬಿಟ್ಟು ಫುಲ್ಲು ಟ್ಯಾಟೋ ಹಾಕ್ಸ್ಬಿಟ್ಟಿದ್ದಾನೆ. ಫುಲ್ ಅಭಿಮಾನಿ ಗುರು ಇವನು, ಅಪ್ಪಟ ಅಭಿಮಾನಿ. ಶಿವಣ್ಣ ಮೂವಿಗೆ ಬಂದ್ಬಿಟ್ಟು ಫುಲ್ ಫಿದಾ ಆಗ್ಬಿಟ್ಟಿದ್ದಾನೆ ಇವತ್ತು. ಎಲ್ಲರೂ ಬಂದ್ಬಿಟ್ಟು ಫ್ಯಾಮಿಲಿ ಬಂದು ಫಿಲಮ್ ನೋಡ್ರಿ, ಎಲ್ಲ ಅಪ್ಪಟ ಅಭಿಮಾನಿಗಳಾಗಿ. ಅಪ್ಪು ಫ್ಯಾನಿಗೆ ಮಾತ್ರ ಸೂಪರ್ ಆಗಿದೆ ಗುರು. ಎಲ್ಲರೂ ಬನ್ನಿ, ಎಲ್ಲರೂ ಬರಬೇಕು. ನಾನು ಮನೆ ಕಟ್ಟಿಸ್ತಾ ಇದ್ದೀನಿ, ಮನೆ ಕಟ್ಸಿದ್ರೆ ಅಪ್ಪು ಬಾಸಿಂದ ನಾನು ಫೋಟೋ ಹಾಕಿಸ್ತೀನಿ ಒಂದು. ಶಿವಣ್ಣ ಸೂಪರ್ ಸರ್. ನಾವು ಚಿಕ್ಕ ವಯಸ್ಸಿಂದ ನಾವು ನೋಡ್ತದೆ ಅಪ್ಪನ ಎತ್ತಾಡ್ಸೀನಿ ದಾವಣಗೆರೆಯಲ್ಲಿ. ಶಂಕರಗುರು ಪಿಕ್ಚರ್ ಬಂದ ದಾವಣಗೆರೆಯಲ್ಲಿ ಒಂದು ಫಂಕ್ಷನ್ ಇತ್ತು, ಎತ್ತಾಡ್ಸೀನಿ. ಆಗಿನ ಕಾಲದಲ್ಲಿ ಒಂದು ಯಾವತ್ತೂ ಒಂದು ಫಿಲ್ಮ್ ಇದಾಗಲಿ, ಒಂದು ಕಂಪ್ಯೂಟರಲ್ಲಿ ಟೆಕ್ನಿಕಲ್ ಯಾವುದಿಲ್ಲ. ಇವತ್ತು ಮಾಡಿದ್ರೆ ಶಿವಣ್ಣ ಅಂದರೆ ನನಗಿನ್ನ ವಯಸ್ಸು ಸಣ್ಣದೇ, ನನಗೆ 68 ವರ್ಷ ಆದ್ರೂ ಇವತ್ತು ಪಿಕ್ಚರ್ ಮಾಡಿದ್ರೆ ಭಾಳ ವ್ಯಕ್ತಿತ್ವ. ಇದು ಯಾವತ್ತೂ ನಮ್ಮ ಕನ್ನಡ ಚಿತ್ರ ಮಂಡಳಿಗೆ ಯಶಸ್ಸು ಕೊಡಬೇಕಂತ ನಾನು ಕಲಾಗಳಿಂದ ಕೇಳ್ಕೊಳ್ತೇನೆ.